ಅದಾದ್ಮೇಲೆ 29/8/2020 ರೆವಿನ್ಯೂ ಡಿಪಾರ್ಟ್ಮೆಂಟ್ ಫ್ಲಾಗಿಂಗ್ ಮಾಡಬೇಕು. ಅದರ ಒಂದು ಖಾತಾ ಆದ್ಮೇಲೆ ಫ್ಲಾಗಿಂಗ್ ಮಾಡಬೇಕಾಗ್ತದೆ. ಅದಕ್ಕಂತ ಹೇಳ್ಬಿಟ್ಟು ಸರ್ಕಾರ ಆದೇಶ ಹೊರಡಿಸ್ತಾರೆ. 29/8/2020 ರೆವಿನ್ಯೂ ಡಿಪಾರ್ಟ್ಮೆಂಟ್ ಫ್ಲಾಗಿಂಗ್ ಆಫ್ ಪ್ರಾಪರ್ಟೀಸ್ ಇರೋದು ಅದು ಇಮಿಡಿಯೇಟ್ ಮಾಡಿ ಅಂತ ಒಂದು ಆದೇಶ ಹೊರಡಿಸ್ತಾರೆ. ಸರ್ಕಾರ ಆದೇಶ ಇದು. ಅದಾದ್ಮೇಲೆ 8/1/2021 ಇನ್ನೊಂದು ಆದೇಶ ಅರ್ಬನ್ ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಸರ್ಕಾರಿ ಆದೇಶ ಹೊರಡಿಸ್ತಾರೆ. 8/1/2023 ಪವರ್ಸ್ ಆಫ್ ಪ್ರೊಟೆಕ್ಷನ್ ಟಾಸ್ಕ್ ಫೋರ್ಸ್ ರಚನೆ ಮಾಡಿ ಅಂತ ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡಿ ಅಂತ ಒಂದು ಆದೇಶ ಹೊರಡಿಸ್ತಾರೆ. ಯಾವಾಗ 8/1/2021 ಇನ್ನೊಂದು ಆದೇಶ 27/1/2021 ಫ್ಲಾಗಿಂಗ್ ಮಾಡಿ ಅಂತ ಇನ್ನೊಂದು ಆದೇಶ ಹೊರಡ್ತಾರೆ. ವಫ್ ಪ್ರಾಪರ್ಟೀಸ್ಗೆ ಫ್ಲಾಗಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ಆದೇಶನ ಹೊರಡಿಸ್ತಾರೆ. ಇದೆಲ್ಲ ಇವತ್ತಿಂದ ಇಲ್ಲ, ಆ ಪದ್ಧತಿ ಅವತ್ತಿಂದನೇ ಇವತ್ತು ಹಿಂದಿಂದನೇ ಆ ನೋಟಿಸ್ ಕೊಡೋ ಪದ್ಧತಿಗಳು ಬಂದಿದೆ. ಅದಕ್ಕಂತ ನೀವು ಒಂದು ದೊಡ್ಡ ಇಶ್ಯೂ ಮಾಡಿಬಿಟ್ರಿ. ಇವರೆಲ್ಲ ಈ ಸರ್ಕಾರದಲ್ಲಿ ವಫ್ ಎಲ್ಲ ರೈತರ ಆಸ್ತಿ ಎಲ್ಲ ವಫ್ಗೆ ಮಾಡಿಸ್ಕೊಂತವ್ರೆ, ದೇವಸ್ಥಾನಗಳು ಎಲ್ಲ ವಫ್ಗೆ ತಗೊಂಡ್ಬಿಡ್ತಾವ್ರೆ ಅಂತ ಹೇಳ್ಬಿಟ್ಟು ತಾವೆಲ್ಲ ದೊಡ್ಡದಾಗಿ ಒಂದು ಇಶ್ಯೂ ಮಾಡಿದ್ರಿ. ನಾವು ಯಾವತ್ತೂ ಇದು ನಾವು ಮಾಡಿರೋದು ಹಿನ್ನೆಲೆ ಅಂದರೆ ವಫ್ ಅದಾಲತ್ ಮಾಡಿರೋದು ಹಿನ್ನೆಲೆ ಅಂದರೆ ನಮ್ಗೇನು 17,000 ಎಕರೆ ಏನು ಎನ್ಕರೇಜ್ಮೆಂಟ್ ಪ್ರೈವೇಟ್ ಎನ್ಕರೇಜ್ಮೆಂಟ್ ಮಾಡಿದಾರಲ್ಲ ಅದನ್ನ ತಗೊಳ್ಬೇಕಂದ. ಟೋಟಲ್ ಆಸ್ತಿ ಇದ್ದಿದ್ದು ಮುಂಚೆ 1,28,000 ಚಿಲ್ಲರೆದಲ್ಲಿ ಉಳಿದಿರೋದು ನಮ್ದು 20,000 ಉಳಿದಿದೆ. ಅದರಲ್ಲಿ 17,000 ಎನ್ಕರೇಜ್ಮೆಂಟ್ ಆಗಿದೆ. ಆ ಎನ್ಕರೇಜ್ಮೆಂಟ್ ತೆಗಿಯಕ್ಕಂತ ದಾನಿಗಳು ಏನಕ್ಕೆ ದಾನ ಮಾಡಿರೋದು? ಈಗ ವಫ್ಗೆ ದಾನಿಗಳು ಏನಕ್ಕೆ ದಾನ ಮಾಡಿದ್ದಾರೆ? ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಹೆಂಡತಿ ಕಡೆಯವರು ಇರ್ತಾರೆ, ತಂದೆ ಕಡೆಯವರು ಇರ್ತಾರೆ, ಬೇರೆ ಬೇರೆ ಅವ್ರ ರಿಲೇಷನ್ಸ್ ಇರ್ತಾರೆ. ಅದು ಬಿಟ್ಟು ಏನಕ್ಕೆ ಮಾಡ್ತಾರೆ? ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ದಾನ ಮಾಡಿರೋ ದಾನಿಗಳು ಇದು. ಈಗ ಹೆಂಗ್ ಮುಜ್ರಾಯ್ ಆ ಥರನೇ ವಫ್ ಇದು. ಈಗ ಮುಜ್ರಾಯದಲ್ಲೂ 32,000 ನನ್ನ ಅನಿಸಿಕೆ ಒಂದು 8,000 ಏನೋ 9,000 ಎಕರೆ ಎನ್ಕ್ರೋಚ್ಮೆಂಟ್ ಆಗಿದೆ. ಅದೆಲ್ಲ ಬನ್ನಿ ನಾವು ಎಲ್ಲ ವಫ್ ಬೋರ್ಡ್ದಿರಲಿ ಮುಜ್ರಾಯದಿರಲಿ ಎಲ್ಲ ತೆಗಿಬೇಕು ಎನ್ಕ್ರೋಚ್ಮೆಂಟ್ ನಾವೆಲ್ಲ ಸೇರಿ. ನಾವು ಯಾರು ರೈತರಿಗೆ ತೊಂದರೆ ಕೊಡ್ಬೇಕಂತೆಲ್ಲ ಯಾವ ದೇವಸ್ಥಾನ ನಾನು ಹೇಳಿದೆ ಮೊನ್ನೆ ಕೌನ್ಸಿಲಲ್ಲಿ ನಾನು ಹೇಳಿದ್ದೀನಿ. ದೇವಸ್ಥಾನ ವಫ್ ಪ್ರಾಪರ್ಟಿದಲ್ಲೇ ಅದ್ರ ದೇವಸ್ಥಾನ ಕಟ್ಟಿದ್ರು ನಾವು ಮುಟ್ಟಕ್ಕೆ ಹೋಗಲ್ಲ. ನಿಮ್ಮಂಗೆ ನಾವಿಲ್ಲ. ನೀವೆಲ್ಲೋ 200 ವರ್ಷ ಮಜೀದಿ ಕಟ್ಟಿರ್ತೀವಿ, ಅದಲ್ಲಿ ಲಿಂಗಾಯತಿ ಅಂತ ಹುಡ್ಕೋಕ್ ಹೋಗ್ತಿರಲ್ಲ, ಆ ಥರ ನಾವು ಮಾಡಲ್ಲ. ವಫ್ ಆಸ್ತಿದಲ್ಲಿ ದೇವಸ್ಥಾನ ಕಟ್ಟಿದ್ರು ನಾವು ಅದಕ್ಕೆ ನಾವು ಮುಟ್ಟಲ್ಲ. ಆಮೇಲೆ ರೈತರ ಜಾಗ ಯಾರನ್ನ ಮುಟ್ಟಕ್ಕೆ ಸಾಧ್ಯನಾ? ಮುಟ್ಟಲ್ಲ ಅಂತಿರಲ್ಲ. ನೋಡಿ ಇಲ್ಲಿ ಶ್ರೀರಂಗಪಟ್ಟಣ ತಾಲೂಕು ಲಕ್ಷ್ಮೀ ದೇವಸ್ಥಾನ ವಕ್ಫ್ ಬೋರ್ಡ್ ನೋಟಿಸ್ ಕೊಟ್ಟಿದ್ದೀರಲ್ಲ, ನಾವು ಮುಟ್ಟಕ್ಕೆ ಹೋಗಲ್ಲ. ಅದ್ರ ಬಗ್ಗೆ ಡೀಟೇಲ್ ನೋಟಿಸ್ ಕೊಟ್ರೆ ನೀವು ನೋಟಿಸ್ ಕೊಟ್ಟಿದ್ದೀವಿ ಮಾಡ್ತೀವಿ. ಯಾರು ಮುಟ್ಟಕ್ಕಾಗಲ್ಲ. ಓದಿರೋ ಸ್ಕೂಲ್ ದೇವಸ್ಥಾನ ನೋಟಿಸ್ ವಾಪಸ್ ಹೇಳಿದ್ವಿ ನಾವು. ನೋಟಿಸ್ ವಾಪಸ್ ಪಡ್ಕೊಂತೀವಿ ಅಂತ ಹೇಳಿದೀವಿ ನಾವು. ನೀವು ನಾನು ಹೇಳ್ತೇನೆ ತಕ್ಷಣ ಬಿಜೆಪಿ ಮಾಡಿದ್ರು ಬಿಜೆಪಿ ಅವರೆಲ್ಲ ನಾನು ಹೇಳ್ತಾರೆ ನೀವು ಕೊಟ್ಟಿರೋ ನೋಟಿಸ್ ಸರ್ಕಾರ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ಎಲ್ಲ ನೋಟಿಸ್ಗಳು ಮಾಡಿದ್ದಾರೆ.